ಹೆಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಭಾರತದ ಅರಣ್ಯ ಸಂಪತ್ತಿನ ಬಗ್ಗೆ ಓದೋಣ. ಅರಣ್ಯ ಸಂಪತ್ತಿನ ಬಗ್ಗೆ ಓದೋಕ್ಕಿಂತ ಮುಂಚೆ ಫಸ್ಟಿಗೆ ಅರಣ್ಯ ಅಂದರೆ ಏನು ಅಂತ ಗೊತ್ತಿರಬೇಕು. ಅರಣ್ಯ ಅಂದರೆ ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆಯುವ ಎಲ್ಲ ಬಗೆಯ ಸಸ್ಯ ಸಮೂಹಗಳನ್ನು ನಾವು ಅರಣ್ಯ ಅಥವಾ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆಯುವ ಎಲ್ಲ ಬಗೆಯ ಸಸ್ಯ ಸಮೂಹಗಳನ್ನು ಆಯಿತಾ ನಾವು ಅರಣ್ಯ ಅಥವಾ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಇದು ಪ್ರಾಕೃತಿಕ ಪರಿಸರದ ಇತರ ಅಂಶಗಳಾದ ಉಷ್ಣಾಂಶ, ಮಳೆ, ಭೂಸ್ವರೂಪ, ಮಣ್ಣುಗಳು ಮುಂತಾದವುಗಳಿಂದ ಹೆಚ್ಚು ಪ್ರಭಾವಿತವಾಗುತ್ತದೆ. ಅಲ್ಲಿ ಯಾವ ರೀತಿಯ ಸಸ್ಯವರ್ಗ ಇದೆ ಅನ್ನೋದನ್ನ ಇದಿಷ್ಟು ಅಂಶಗಳೇನಿದೆಯಲ್ಲ ಇದಿಷ್ಟು ಹಾಗೆ ಇನ್ನೂ ಹಲವು ಅಂಶಗಳು ಸೇರಿ ಡಿಸೈಡ್ ಮಾಡ್ತವೆ. 2021ರಲ್ಲಿ ಭಾರತದ ಅರಣ್ಯ ಸ್ಥಿತಿಗತಿ ವರದಿ ಅಂತ ಬರುತ್ತೆ. ಇದರಲ್ಲಿ 7,13,789 ಹೆಕ್ಟೇರ್ಗಳಷ್ಟು ಪ್ರದೇಶ ಅರಣ್ಯವಾಗಿದೆ ಅಂತ ಅಲ್ಲಿ ವರದಿ ಬರುತ್ತೆ. ಇದು ಟೋಟಲ್ ಎಷ್ಟು ಅಂದರೆ ನಮ್ಮ ಇಡೀ ಭೂಭಾಗ ಏನಿದೆಯಲ್ಲ ಭಾರತದ್ದು ಅದರ 21.7% ಪ್ರದೇಶ ಅರಣ್ಯನೇ ಇದೆ. ಆಯಿತಾ. ನೆಕ್ಸ್ಟು ಭಾರತವು ತುಂಬ ವಿಸ್ತಾರವಾಗಿದೆ. ಇಲ್ಲಿ ಹಲವು ಬಗೆಯ ಅರಣ್ಯಗಳು ನಮಗೆ ಕಂಡುಬರುತ್ತೆ. ಇದನ್ನು ಮೇಯ್ನಾಗಿ ನಾವು 6 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಅದು ಯಾವ್ದು ಅಂದರೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಹಾಗೆ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಆಮೇಲೆ ಹಿಮಾಲಯದ ಅಲ್ಪೈನ್ ಅರಣ್ಯಗಳು. ಫಸ್ಟ್ನೇದು ನಿತ್ಯ ಹರಿದ್ವರ್ಣದ ಅರಣ್ಯಗಳು. ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಂತ ಕೇಳಿದರೆ ಹೆಸರಲ್ಲೇ ಇದೆ. ಇದು ಸದಾ ಕಾಲದಲ್ಲಿಯೂ ಹಸಿರಾಗಿರುತ್ತೆ. ಅದಕ್ಕೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಂತ ಇದನ್ನು ಕರೀತಾರೆ. ನಿತ್ಯ ಹರಿದ್ವರ್ಣ ಆಗಿರಬೇಕು ಅಂದರೆ ಇದು ಎಲ್ಲಿರಬೇಕು? ಎಲ್ಲಿ ಹೆಚ್ಚಿಗೆ ಮಳೆ ಬರುತ್ತಲ್ವ ಅಲ್ಲಿರಬೇಕು ಅಲ್ವಾ. ಇದು ಎಲ್ಲೆಲ್ಲಿ 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಆಗುತ್ತೋ ಅಲ್ಲಿ ಕಂಡುಬರುತ್ತೆ. ಹಾಗೆಯೇ ಇದು ಇರುವ ಪ್ರದೇಶ 900 ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರಬೇಕು. ಆಯಿತಾ. ಅಂಥ ಕಡೆಗಳಲ್ಲಿ ಇದು ಕಂಡುಬರುತ್ತೆ. ಈ ಬಗೆಯ ಅರಣ್ಯಗಳು ಎಲ್ಲೆಲ್ಲಿ ಕಂಡುಬರುತ್ತೆ? ಎಲ್ಲೆಲ್ಲಿ ಹೆಚ್ಚಿಗೆ ಮಳೆ ಆಗುತ್ತೋ ಅಲ್ಲಲ್ಲಿ, ಲೈಕ್ ಪಶ್ಚಿಮ ಘಟ್ಟಗಳಿರ್ಬೋದು, ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್, ಹಾಗೆ ದ್ವೀಪಗಳಾದ ಅಂಡಮಾನ್ ನಿಕೋಬಾರ್ ಇರ್ಬೋದು, ಆಮೇಲೆ ಲಕ್ಷದ್ವೀಪ ಇರ್ಬೋದು, ಇಲ್ಲೆಲ್ಲ ಕಂಡುಬರುತ್ತೆ. ಇದು ಟೋಟಲ್ ಎಷ್ಟು ಹೆಕ್ಟೇರ್ಗಳಷ್ಟು ಪ್ರದೇಶನ ಆವರಿಸಿದೆ ಅಂತ ಕೇಳಿದರೆ 2.6 ಲಕ್ಷ ಹೆಕ್ಟೇರ್ಗಳಷ್ಟು ಪ್ರದೇಶನ ಇದು ಆವರಿಸಿದೆ. ನೋಡಿ, ಟೋಟಲ್ ಇರೋದೇ 7.13% ಅಲ್ಲ 7.13 ಲಕ್ಷ ಹೆಕ್ಟೇರ್ ಪ್ರದೇಶ. ಅದರಲ್ಲಿ 2.6 ಲಕ್ಷ ಹೆಕ್ಟೇರ್ ಪ್ರದೇಶ ಬರೀ ನಿತ್ಯ ಹರಿದ್ವರ್ಣದ ಅರಣ್ಯಗಳೇ ಇದೆ ಅಲ್ವಾ. ತುಂಬ ಹೆಚ್ಚಿದೆ ಅಂತ. ನೆಕ್ಸ್ಟು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿದೆ. ಅಂದರೆ ಟೋಟಲ್ಲು 100% ಅರಣ್ಯ ಅಂತ ತಗೊಂಡ್ರೆ ಅದರಲ್ಲಿ 65.5% ಭಾಗವನ್ನು ಈ ಅರಣ್ಯಗಳೇ ಹೊಂದಿದೆ. ಆಯಿತಾ. ನೆಕ್ಸ್ಟು ಈ ಪ್ರಕಾರದ ಅರಣ್ಯಗಳು ಅತಿ ಹೆಚ್ಚಿದೆ. ಇವುಗಳು 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಿಸಿವೆ. ಆಯಿತಾ. ಭಾರತವು ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಈ ಬಗೆಯ ಅರಣ್ಯಗಳು ವ್ಯಾಪಕವಾಗಿ ಹಂಚಿಕೆಯಾಗಿವೆ. ಇದಕ್ಕೆ ಮೇನ್ ಕಾರಣ ಏನಂತೆ, ಮಾನ್ಸೂನ್ ಮಾದರಿಯ ವಾಯುಗುಣ ಏನಿದೆ ಅಲ್ಲ ಅದೇ ಇದಕ್ಕೆ ಮೇನ್ ಕಾರಣ. ಇವುಗಳು ವರ್ಷದ ನಿರ್ದಿಷ್ಟ ಒಣ ಹವೆಯ ಋತುವಿನಲ್ಲಿ ಎಲೆಗಳನ್ನು ಉದುರಿಸುವುದರಿಂದ ಇವುಗಳನ್ನು ನಾವು ಮಾನ್ಸೂನ್ ಅರಣ್ಯ ಅಂತಲೂ ಕರಿತೀವಿ. ಆಯಿತಾ. ಇದು ಎಲ್ಲ ಕಾಲನೂ ಇದು ಹಸಿರಾಗಿರೋದಿಲ್ಲ. ಒಂದು ನಿರ್ದಿಷ್ಟ ಋತುವಿನಲ್ಲಿ ಇದೇನು ಮಾಡುತ್ತೆ, ತನ್ನ ಎಲೆಗಳನ್ನು ಉದುರಿಸುತ್ತೆ. ಆಯಿತಾ. ಅದಕ್ಕೆ ಇದನ್ನು ನಾವು ಮಾನ್ಸೂನ್ ಅರಣ್ಯಗಳು ಅಂತಲೂ ಕರಿತೀವಿ. ಆಯಿತಾ. ನೆಕ್ಸ್ಟು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. ಇದಕ್ಕಿಂತ ಮುಂಚೆ ಇನ್ನೊಂದ್ಸತಿ ರಿವಿಷನ್ ಮಾಡೋಣ. ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲ್ಲೆಲ್ಲಿ ಕಂಡುಬರುತ್ತೆ? ಎಲ್ಲೆಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಆಗುತ್ತೋ ಹಾಗೆ ಎಲ್ಲೆಲ್ಲಿ ಪ್ರದೇಶ 900 ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುತ್ತೋ ಅಲ್ಲಲ್ಲಿ ಕಂಡುಬರುತ್ತೆ. ಇವುಗಳ ಹಂಚಿಕೆ ನೋಡಿದರೆ ಎಲ್ಲೆಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತಲ್ಲ ಆ ಪ್ರದೇಶಗಳನ್ನ ಕೊಟ್ಟಿದ್ದಾರೆ.
ಪಶ್ಚಿಮ ಘಟ್ಟ ಇರ್ಬೋದು, ಈಶಾನ್ಯ ರಾಜ್ಯ ಇರ್ಬೋದು, ಅಸ್ಸಾಮು, ಮೇಘಾಲಯ, ತ್ರಿಪುರ ಹೀಗೆ. ಸೊ ಇದು ಸದಾಕಾಲ ಹಸಿರಾಗೋದ್ರಿಂದ ಇದನ್ನು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಂತಲೂ ಕರೀತಾರೆ. ಟೋಟಲ್ 2.6 ಲಕ್ಷ ಹೆಕ್ಟೇರ್ ಪ್ರದೇಶನ ಇದು ಒಳಗೊಂಡಿದೆ. ಸೊ ನೆಕ್ಸ್ಟ್ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಇದು 75ರಿಂದ 250 ಸೆಂಟಿಮೀಟರ್ ಮಳೆ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಕಂಡು ಬರುತ್ತೆ. ಟೋಟಲ್ 65.5% ಅಷ್ಟು ಅರಣ್ಯ ಪ್ರದೇಶನ ಕೇವಲ ಇದೊಂದೇ ಜಾತಿಯ ಅರಣ್ಯಗಳು ಹೊಂದಿದೆ. ಸೊ ಕೆಲವೊಂದಿಷ್ಟು ನಿರ್ದಿಷ್ಟ ಋತುವಿನಲ್ಲಿ ಇದು ಎಲೆಗಳನ್ನು ಉದುರಿಸುತ್ತೆ, ಅದಕ್ಕೆ ಇದನ್ನು ಮಾನ್ಸೂನ್ ಅರಣ್ಯಗಳು ಅಂತ ಸಹ ಕರಿತೀವಿ. ಸೊ ನೆಕ್ಸ್ಟ್ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. ಭಾರತದಲ್ಲಿ 60ರಿಂದ 75 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಸಸ್ಯವರ್ಗ ಪ್ರಧಾನವಾಗಿ ಕಂಡುಬರುತ್ತದೆ. ಆಯಿತಾ. ಸೊ ಹುಲ್ಲುಗಾವಲು ಏನಕ್ಕೆ, ಅಲ್ಲಿ ಹೆಚ್ಚಿಗೆ ಮಳೆ ಬರ್ತಿಲ್ಲ, ಸೊ ಅಲ್ಲಿ ಇದೇ ಥರದ್ದು ಹುಲ್ಲುಗಾವಲು ಸಸ್ಯವರ್ಗ ಇರ್ಬೋದು, ಹಾಗೆಯೇ ಕುರುಚಲು ಜಾತಿಯ ಸಸ್ಯವರ್ಗ ಇರ್ಬೋದು, ಇದೇ ರೀತಿಯ ಸಸ್ಯವರ್ಗ ಅಲ್ಲಿ ಕಂಡುಬರೋದು. ಆಯಿತಾ. ಸೊ ಢಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ, ಅರಾವಳಿ ಬೆಟ್ಟಗಳ ಪಶ್ಚಿಮದಲ್ಲಿರುವ ಥಾರ್ ಮರುಭೂಮಿ ಇರ್ಬೋದು, ಹಾಗೆ ಅಲ್ಲಿನ ಅಂಚಿನ ಪ್ರದೇಶಗಳಲ್ಲಿ ಇದು ನಮಗೆ ವ್ಯಾಪಕವಾಗಿ ಕಂಡುಬರುತ್ತೆ. ಈ ಬಗೆಯ ಸಸ್ಯವರ್ಗವನ್ನು ಈ ಬಗೆಯ ಸಸ್ಯವರ್ಗಗಳಲ್ಲಿ ನಾವು ಯಾವ ಜಾತಿಯ ಹುಲ್ಲುಗಳಿರುತ್ತೆ ಅಂತ ಕೇಳಿದರೆ ಇಲ್ಲಿ ಬಬೂಲ್ ಇರುತ್ತೆ, ಸಿಶಮ್ ಇರುತ್ತೆ, ಹಾಗೆ ಸಬಾಯಿ ರೀತಿಯ ಹುಲ್ಲುಗಳು ಇಲ್ಲಿರುತ್ತೆ. ಸೊ ನೆಕ್ಸ್ಟು ಮ್ಯಾಂಗ್ರೋವ್ ಅರಣ್ಯಗಳು. ತೀರ ಪ್ರದೇಶಗಳ ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಟ್ಟಿರುತ್ತದೆ. ಆಯಿತಾ. ಸೊ ತೀರ ಪ್ರದೇಶಗಳಲ್ಲಿ ತಗ್ಗು ಪ್ರದೇಶ ಏನಿರುತ್ತಲ್ಲ ಅದು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಟ್ಟಿರುತ್ತದೆ. ಸೊ ಅಲ್ಲಿ ಇವಾಗ ಮುಂಚೆ ರೀತಿ ಮರಗಳು ನೋಡಿದ್ವಲ್ಲ ಆ ರೀತಿ ಮರಗಳು ಇರಲ್ಲ. ಸೊ ಅಲ್ಲೇ ಬೇರೆ ರೀತಿ ಮರಗಳು ಇರಬೇಕಾಯ್ತಲ್ವಾ, ಯಾಕಂದರೆ ಇಲ್ಲಿ ಹೆಚ್ಚಿಗೆ ನೀರು ನಿಂತಿದೆ ಅದಕ್ಕಾಗಿ. ಸೊ ಈ ಕಾಡುಗಳು ಇಂತಹ ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಆಯಿತಾ. ಬರೀ ಈ ಸಮುದ್ರ ನೀರಲ್ಲಿ ತೀರೆಗಳು ನಿಂತಿರುತ್ತೆ ಅಂತ ಹೇಳಿದ್ದಲ್ಲ, ಬರೀ ಅದಷ್ಟೇ ಅಲ್ಲ, ಹಾಗೆ ನದಿ ಮುಖಜ ಭೂಮಿಗಳಲ್ಲೂ ಹಾಗೆ ನದಿ ಅಳಿವೆಗಳಲ್ಲೂ ಇದು ಕಂಡುಬರುತ್ತೆ. ಗಂಗಾ ನದಿ ಇರ್ಬೋದು, ಮಹಾನದಿ ಇರ್ಬೋದು, ಗೋದಾವರಿ ಇರ್ಬೋದು, ಕೃಷ್ಣ ನದಿ ಮುಖಜ ಭೂಮಿಯಲ್ಲಿ ಇದು ಕಂಡುಬರುತ್ತೆ. ಆಯಿತಾ. ಸೊ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ನಾವು ಸುಂದರ್ಬನ್ ಅಂತಲೂ ಸಹ ಕರಿತೀವಿ. ಸೊ ಸುಂದರ್ಬನ್ ಅನ್ನೋದನ್ನ ಹೆಚ್ಚಿಗೆ ಕೇಳಿರ್ತೀರ. ಸೊ ಸುಂದರ್ಬನ್ ಅಂದರೆ ಏನು, ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೆಚ್ಚಿಗೆ ಆಗ್ತವೆ. ಆಯಿತಾ. ಸೊ ಆ ಪ್ರದೇಶಕ್ಕೆ ನಾವು ಸುಂದರ್ಬನ್ ಅಂತ ಕರಿತೀವಿ. ಈ ಅರಣ್ಯಗಳು ಟೋಟಲ್ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅಂತ ಕೇಳಿದರೆ 4992 ಚದುರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಸೊ ನೆಕ್ಸ್ಟ್ ಇಲ್ಲಿ ಭಾರತದ ಮ್ಯಾಪನ್ನು ತೋರಿಸಿದ್ದಾರೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಇದು ನಿತ್ಯ ಹರಿದ್ವರ್ಣದ ಅರಣ್ಯಗಳು. ಆಯಿತಾ. ಸೊ ಇದೆಲ್ಲ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕಾಣಿಸ್ತಾ ಇದ್ದಾವೆ ಅಲ್ವಾ. ಸೊ ನೆಕ್ಸ್ಟ್ ಏನು, ಎಲೆ ಉದುರಿಸುವ ಮಾನ್ಸೂನ್ ಸಸ್ಯವರ್ಗಗಳು. ಸೊ ಇಲ್ಲಿಂದ ಇಲ್ಲೆಲ್ಲ ಇದೆ ನೋಡಿ, ಇದೆಲ್ಲ ಫುಲ್ ಅವೆ. ಆಯಿತಾ. ನೆಕ್ಸ್ಟ್ ಉಷ್ಣ ವಲಯದ ಹುಲ್ಲುಗಾವಲು ಪ್ರದೇಶ ಇಲ್ಲಿದೆ ಅಲ್ಲ, ಇದು ಇಲ್ಲೂ ಇದೆ. ಆಯಿತಾ. ಸೊ ಈ ರೀತಿ ಮ್ಯಾಪನ್ನು ಒಂದ್ಸತಿ ನೋಡ್ಕೋಬೇಡಿ. ಸೊ ನೆಕ್ಸ್ಟ್ ಮರುಭೂಮಿ ಅರಣ್ಯಗಳು. ಈ ಅರಣ್ಯಗಳು ಸಾಮಾನ್ಯವಾಗಿ ವಾರ್ಷಿಕ 50 ಸೆಂಟಿಮೀಟರ್ಗಳಿಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ರಾಜಸ್ಥಾನದ ಥಾರ್ ಮರುಭೂಮಿ ಮತ್ತು ಅದಕ್ಕೆ ಹೊಂದಿಕೊಂಡ ಪಂಜಾಬ್, ಹರಿಯಾಣ, ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಈ ಅರಣ್ಯ ಕಂಡುಬರುತ್ತೆ. ಸೊ ಎಲ್ಲೆಲ್ಲಿ 50 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಆಗತ್ತಲ್ಲ, ಸೊ ಅಲ್ಲಲ್ಲಿ ಇದು ಕಂಡುಬರುತ್ತೆ. ಈ ಸಸ್ಯವರ್ಗಗಳು ಆಳವಾಗಿ ಬೇರುಗಳನ್ನು ಹೊಂದಿರುತ್ತವೆ. ಯಾಕೆ? ಸೊ ಯಾಕಂದರೆ ಹೆಚ್ಚಿಗೆ ನೀರು ಬೇಕಲ್ವಾ, ಅದಕ್ಕಾಗಿ ಇದು ಆಳವಾಗಿ ಬೇರುಗಳನ್ನು ಹೊಂದಿರುತ್ತದೆ. ಕುರುಚಲು ಜಾತಿಯ ಸಸ್ಯವರ್ಗಗಳು ಮತ್ತು ಮುಳ್ಳು ಕಂಟಿಗಳು ಇಲ್ಲಿ ಕಂಡುಬರುತ್ತೆ. ಆಯಿತಾ. ಸೊ ಇಲ್ಲಿ ಕುರುಚಲು ಜಾತಿಯ ಸಸ್ಯವರ್ಗ ಮತ್ತು ಮುಳ್ಳು ಕಂಟಿಗಳು ಕಂಡುಬರುತ್ತೆ. ಇಲ್ಲಿ ಸ್ವಲ್ಪ ಸಿಮಿಲರ್ ಇದೆ ನೋಡಿ, ಯಾವುದಕ್ಕೆ ಉಷ್ಣವಲಯದ ಹುಲ್ಲುಗಾವಲು ಇದೆಯಲ್ಲ ಅಲ್ಲೂ ಕುರುಚಲು ಜಾತಿಯ ಸಸ್ಯವರ್ಗ ಕಂಡುಬರ್ತಿತ್ತು. ಸೊ ಇಲ್ಲೂ ಕುರುಚಲು ಜಾತಿಯ ಸಸ್ಯವರ್ಗ ಕಂಡುಬರ್ತಿದೆ. ಬಟ್ ಇಲ್ಲಿ ಸ್ವಲ್ಪ ಬೇರುಗಳೇನಿದೆ ಅದು ಡೀಪಾಗಿ ಹೋಗಿರುತ್ತೆ. ಸೊ ನೆಕ್ಸ್ಟು ಹಿಮಾಲಯದ ಅಲ್ಪೈನ್ ಅರಣ್ಯಗಳು. ಹಿಮಾಲಯದ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರುತ್ತವೆ.
ಸೊ ಪರ್ವತಗಳಲ್ಲಿ ನಮಗೆ ವಿವಿಧ ಬಗೆಯ ಅರಣ್ಯಗಳು ಯಾಕೆ ಕಂಡುಬರಬೇಕು? ಸೊ ಯಾಕಂದರೆ ಸ್ಟಾರ್ಟಿಂಗ್ ಬೇಸಲ್ಲಿ ಏನಿರುತ್ತಲ್ಲ, ಬೇಸಲ್ಲಿ ನಮಗೆ ಉಷ್ಣವಲಯ ಇರುತ್ತೆ. ಅದೇ ಮೇಲಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿ ಟೆಂಪ್ರೇಚರ್ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ, ಉಷ್ಣಾಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಆಯಾ ವಾಯುಗುಣಕ್ಕೆ ಅನುಕೂಲವಾಗಿ ಅಲ್ಲಿ ಬೇರೆ ಬೇರೆ ರೀತಿಯ ಮರಗಳು ಅಥವಾ ಅರಣ್ಯಗಳು ನಮಗೆ ಕಂಡುಬರ್ತವೆ. ಏಕೆಂದರೆ ಎತ್ತರವು ಹೆಚ್ಚಿದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗೆ ವೈವಿಧ್ಯಮಯ ವಾಯುಗುಣವನ್ನು ನಾವು ಈ ಪರ್ವತಗಳಲ್ಲಿ ಕಾಣ್ಬೋದು. ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯವರ್ಗಗಳು ಇಲ್ಲಿ ಕಂಡುಬರುತ್ತವೆ. ಇಲ್ಲಿ ಬೆಳೆಯುವ ಮುಖ್ಯ ಮರಗಳೆಂದರೆ ಸಾಲ್, ಬೈರ, ಟೂನ್, ಸಿಲ್ವರ್, ಹಾಗೆ ಸ್ಟ್ರೂಸ್, ಲಾರೆಲ್ ಮುಂತಾದ ಎಲೆ ಒನಚಾದ ಮರಗಳು ಇಲ್ಲಿ ನಮಗೆ ಕಂಡುಬರುತ್ತೆ. ಆಯಿತಾ, ಎಲೆ ಒನಚಾದ ಮರಗಳು ಇಲ್ಲಿ ಕಂಡುಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಅರಣ್ಯಗಳ ಹಂಚಿಕೆ. ಸೊ ಟೋಟಲ್ ಎಷ್ಟು ಪರ್ಸೆಂಟ್ ಅರಣ್ಯ ಇದ್ದರೆ ನಾವು ಒಳ್ಳೆಯ ಪರಿಸರದಲ್ಲಿರ್ಬೋದು, ಒಳ್ಳೆಯ ಗಾಳಿಯನ್ನು ಪಡಿಬೋದು ಅಂತ ಕೇಳಿದರೆ, ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ 33% ಅರಣ್ಯ ಇರಬೇಕು ಅಂತ ಹೇಳುತ್ತೆ. ಬಟ್ ನಮ್ಮ ದೇಶದಲ್ಲಿ 33ರಲ್ಲಿ ಬರೀ 21.7% ಅಷ್ಟೇ ಇದೆ ಅಲ್ವಾ. ಅದು ಅಲ್ಲದೆ ಇದು ಎಲ್ಲ ರಾಜ್ಯದಲ್ಲೂ ಸೇಮ್ ಇಲ್ಲ. ಕೆಲವೊಂದೊಂದು ರಾಜ್ಯದಲ್ಲಿ ಹೆಚ್ಚಿಗೆ ಇದೆ, ಕೆಲವೊಂದೊಂದರಲ್ಲಿ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶ ಏನಿದೆಯಲ್ಲ, ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ಅರಣ್ಯ ಇದೆ. ಅದೇ ಹರಿಯಾಣದಲ್ಲಿ ಎಲ್ಲದಕ್ಕಿಂತ ಕಮ್ಮಿ. ಸೊ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ 6ನೇ ಸ್ಥಾನದಲ್ಲೇ ಬರುತ್ತೆ. ಅಡ್ಡಿಲ್ಲ, ಸ್ವಲ್ಪ ಒಳ್ಳೆ ಸ್ಥಾನದಲ್ಲೇ ಇದೆ. ಯಾಕಂದರೆ ವೆಸ್ಟರ್ನ್ ಘಾಟ್ಸ್ ಇದೆ ಅಲ್ಲ, ಅದು ರಿಸರ್ವ್ ಫಾರೆಸ್ಟ್, ಅಂದರೆ ಅಲ್ಲಿ ನಾವು ಯಾವುದೇ ರೀತಿ ಆ್ಯಕ್ಟಿವಿಟಿ ಮಾಡೋಂಗಿಲ್ಲ. ಆ ರೀತಿ ಅರಣ್ಯಗಳು ಸಹ ನಮ್ಮಲ್ಲಿ ಹೆಚ್ಚಿಗೆ ಇದೆ. ಸೊ ಅದಕ್ಕಾಗಿ ನಮ್ಮಲ್ಲಿ ಇಷ್ಟೆಲ್ಲ ಉಳಿದಿರೋದು. ನೆಕ್ಸ್ಟು ಅರಣ್ಯಗಳ ಮಹತ್ವ. ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿದ್ದು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ ಅಲ್ವಾ. ಸೊ ಅರಣ್ಯಗಳು ಏನಕ್ಕೆ ಇರಬೇಕು? ಅರಣ್ಯಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಆಸ್ತಿ ಮಾಡ್ಕೊಳ್ಳೋಣ ಅಂತ ಏನು ಮೆಂಟಾಲಿಟಿ ಇರ್ತಾರಲ್ಲ, ಸೊ ಅವರಿಗೆ ಈ ರೀತಿ ಹೇಳ್ಬೋದು. ಅವ್ರಂಗೆ ಕೇಳ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಹೇಳ್ಬೋದು. ಇಲ್ಲಿದೆ ನೋಡಿ ಮಹತ್ವಗಳು. ಶುದ್ಧ ವಾಯು ಇರ್ಬೋದು, ಆಹಾರ ಇರ್ಬೋದು, ಹಾಗೆ ಮೇವನ್ನು ನಮ್ಮ ಅರಣ್ಯದಿಂದ ತಗೋಬೋದು. ಉತ್ತಮ ಮಳೆ ತರಲು ಸಹ ಇದು ಸಹಾಯಕವಾಗಿರ್ತದೆ. ಏನು ಪ್ರೂಫ್ ಸರ್? ಇಲ್ಲಿ ಸೌದಿ ಅರೇಬಿಯಾದಲ್ಲ ಮಳೆ ಆಗ್ತಿತ್ತಂತೆ, ಪ್ರವಾಹ ಎಲ್ಲ ಆಗಿತ್ತು ಲಾಸ್ಟ್ ಇಯರು. ಸೊ ಮರ ಇರಲ್ಲೇ ಮಳೆ ಆಗತ್ತೆ ಅಂತ ಏನು ಗ್ಯಾರಂಟಿ? ಬರೀ ಯಾವುದೋ ಒಂದು ವರ್ಷ ನೋಡೋದಲ್ಲ, ಎಲ್ಲದೂ ಅವರೇಜ್ ತೆಗೆದು ನೋಡಬೇಕಲ್ವಾ. ಸೊ ಆ ರೀತಿ ಅವರೇಜ್ ತಗೊಂಡಾಗ ಇಲ್ಲಿ ಅರಣ್ಯಗಳಿರೋ ಪ್ರದೇಶದಲ್ಲಿ ಹೆಚ್ಚಿಗೆ ಮಳೆ ಆಗುತ್ತೆ. ಅಲ್ಲಿ ಮಳೆ ಆಗಿಲ್ಲ ಅಂದರೆ ಅಲ್ಲಿ ಅರಣ್ಯ ಹೇಗಿರ್ತಿತ್ತು ಅಲ್ವಾ. ಸೊ ಮಣ್ಣಿನ ಸವೆತವನ್ನು ಸಹ ಇದು ನಿಯಂತ್ರಿಸುತ್ತದೆ. ಸೊ ಮಣ್ಣು ಕೊಚ್ಕೊಂಡು ಹೋಗೋದಕ್ಕೆ ಕಾಡಿನ ಕಡಿತ ಅತಿ ದೊಡ್ಡ ರೀಸನ್ನು. ಆಯಿತಾ, ಕಾಡನ್ನು ಕಟ್ ಮಾಡ್ತಾ ಹೋದರೆ ಬೇರುಗಳೆಲ್ಲ ಸತ್ತೋಗ್ತವೆ. ಅದರಿಂದ ಮಣ್ಣನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಮಳೆ ಬಂದಾಗ ಮೇಲಿನ ಫಲವತ್ತಾದ ಏನು ಮಣ್ಣಿರುತ್ತಲ್ಲ ಅದು ಕೊಚ್ಕೊಂಡು ಹೋಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಹೌದು, ಪ್ರಾಣಿ ಪಕ್ಷಿಗಳ ದೃಷ್ಟಿಯಿಂದ ಅರಣ್ಯ ತುಂಬ ಇಂಪಾರ್ಟೆಂಟು. ಬಟ್ ಮನುಷ್ಯರಿಗೆ ಅದರಿಂದ ಏನಾಗಬೇಕಾಗಿದೆ? ಮನುಷ್ಯರಿಗೆ ಜಸ್ಟ್ ಅವ್ರದ್ದು ಸರಿ ಇದ್ದರೆ ಸಾಕು, ಅವರಿಗೆ ಸಿಕ್ಕಿದರೆ ಸಾಕು, ಆಸ್ತಿ ಅಲ್ಲ. ನೆಕ್ಸ್ಟು ಔಷಧೀಯ ಸಸ್ಯಗಳ ಆಗರವಾಗಿದೆ. ಔಷಧೀಯ ಸಸ್ಯಗಳು ತುಂಬ ಇದೆ ಅಂತ. ಇವಾಗೆಲ್ಲ ಔಷಧೀಯ ಸಸ್ಯ ಆಯುರ್ವೇದಿಕ್ಕಿಂತ ಎಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ಅಥವಾ ಜೆನೆರಿಕ್ ಮೆಡಿಸಿನ್ಸೇ ಹೆಚ್ಚಿಗೆ ಆಗಿಬಿಟ್ಟಿದೆ ಅಲ್ವಾ. ನೆಕ್ಸ್ಟು ಪ್ರವಾಸಿಗರ ಆಕರ್ಷೆಯ ತಾಣ. ಇದು ಒಂದು ಅಡ್ಡಿಲ್ಲ, ಟೂರಿಸಮಿಂದ ಇಂಪ್ರೂವ್ಮೆಂಟಿಂದ ದುಡ್ಡು ಬರುತ್ತೆ. ಓಕೆ, ಅದಕ್ಕಾರ ಕಾಪಾಡಬೇಕು ಗೌರ್ಮೆಂಟ್ ಅವರು. ನೆಕ್ಸ್ಟು ಉದ್ಯೋಗಾವಕಾಶವೂ ಇಲ್ಲಿ ಇದೆ, ಟೂರಿಸ್ಟ್ ಗಾಡಿ ಇರ್ಬೋದು ಅದೇ ರೀತಿ. ಹಾಗೆ ಅರಣ್ಯ ಇಲಾಖೆ ಏನಿದೆ ಅದರಿಂದ. ನೆಕ್ಸ್ಟು ಜೈವಿಕ ಪರಿಸರದ ಸಮತೋಲನವನ್ನು ಕಾಪಾಡುತ್ತದೆ. ನೆಕ್ಸ್ಟು ಅರಣ್ಯಗಳ ಸಂರಕ್ಷಣೆ. ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನು ನಾವು ಅರಣ್ಯಗಳ ಸಂರಕ್ಷಣೆ ಅಂತ ಕರಿತೀವಿ. ಸೊ ಭಾರತದಲ್ಲಿ ಅರಣ್ಯ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗಿದೆ. ಆಯಿತಾ. ಸೊ ಯಾಕೆ ಇಳಿಮುಖವಾಗಿದೆ ಅಂತ ಕೇಳಿದರೆ, ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳು ಮತ್ತು ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆಗಳು, ಡ್ಯಾಮ್ ನಿರ್ಮಾಣ ಮಾಡ್ತಾರೆ, ಎಷ್ಟೋ ಅರಣ್ಯ ನಾಶ ಆಗುತ್ತೆ, ಯಾರಿಗೂ ಕೇರ್ ಇಲ್ಲ. ಕಾಡ್ಗಿಚ್ಚು ಇರ್ಬೋದು, ಹಾಗೆ ಗಣಿಗಾರಿಕೆ ಇರ್ಬೋದು, ಹೀಗೆ ಮುಂತಾದವುಗಳಿಂದ ಅರಣ್ಯ ನಾಶ ಆಗ್ತಾ ಇದೆ.
ಸೊ ನಾವು ಈ ಅರಣ್ಯನ ರಕ್ಷಣೆ ಮಾಡಬೇಕಲ್ವಾ? ಸೊ ಹೇಗೆ ರಕ್ಷಣೆ ಮಾಡೋದು ಅಂತ ಕೇಳಿದರೆ, ಕಾಡ್ಗಿಚ್ಚಾಗತ್ತೆ ಅಂತ ಹೇಳ್ತಾರೆ. ಸೊ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ನಾವು ತೆಗೆದು ಹಾಕಬೇಕಂತ, ಆಯಿತಾ? ಸೊ ಅದರಿಂದ ಕಾಡ್ಗಿಚ್ಚಿಂದ ಏನು ಅಪಾಯ ಇತ್ತು ಅದು ಕಡಿಮೆ ಆಯಿತು. ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವುದು, ಇದು ಮಾಡ್ದಂಗೆ. ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು. ಸೊ ಬೀಜಗಳನ್ನು ಹರಡ್ಬೋದು, ಹಾಗೆಯೇ ಸಸ್ಯಗಳನ್ನು ಸಹ ನೆಡ್ಬೋದು. ತುಂಬ NGOs ಇದೇ ರೀತಿ ವರ್ಕ್ ಮಾಡ್ತಾ ಇದ್ದಾವೆ. ಕಾನೂನು ಬಾಹಿರವಾಗಿ ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು. ಇದಕ್ಕೆ ಸ್ಟ್ರಿಕ್ಟ್ ರೂಲ್ಸ್ ಬರಲೇಬೇಕು. ಓಟ್ ಹೋಗುತ್ತೆ, ಎಲೆಕ್ಷನ್ ಸೋಲ್ತೀವಿ ಅಂತ ಅಂದ್ಕೊಂಡು ಇದನ್ನು ನಾವು ಸರಿಯಾಗಿ ಜಾರಿಗೆ ತರಲಿಲ್ಲ ಅಂದರೆ ಕಾಡಂತೂ ಉಳಿಯಲ್ಲ. ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು. ಹಾಗೆ ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು. ಓಕೆ, ಎಲ್ಲರೂ ಹೋಗಿ ಒಂದೊಂದು ಗಿಡನ ನೆಟ್ಟು ಬನ್ನಿ, ಆಯಿತಾ? ಸೊ ಹಾಗೆಯೇ ಸಾಮಾಜಿಕ ಅರಣ್ಯ ಯೋಜನೆಗಳನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು. ಸೊ ಇದನ್ನೆಲ್ಲ ಮಾಡಬೇಕಂತ ಅರಣ್ಯನ ಉಳಿಸೋಕ್ಕೆ. ಓಕೆ, ಸೊ ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ, ಬುಕ್ಕಲ್ಲಿ ಯಾಕೆ ಕೊಟ್ಟಿದ್ದಾರೆ? ಸೊ ನೆಕ್ಸ್ಟ್ ನೀವೇ ಮುಂದಿನ ಪ್ರಜೆಗಳಲ್ವಾ? ಸೊ ನೀವು ಇದನ್ನೆಲ್ಲ ನೆನ್ಪಿಟ್ಕೊಂಡು ಅರಣ್ಯನ ರಕ್ಷಣೆ ಮಾಡಬೇಕು ಅಂತ ನಿಮಗೆ ಚಾಪ್ಟರ್ ಕೊಟ್ಟಿರೋದು. ಸೊ ವನ್ಯಜೀವಿ ಧಾಮಗಳು ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ವನ್ಯಜೀವಿ ಧಾಮಗಳನ್ನು ನಿರ್ಮಿಸಲಾಗಿದೆ. ಸೊ ಇಲ್ಲೇನು ಸಂರಕ್ಷಣಾ ನಿಯಮಗಳು ವಿಧಾನಗಳನ್ನೆಲ್ಲ ನೋಡಿದ್ವಲ್ಲ, ಇದರಿಂದ ಸಂರಕ್ಷಣೆ ಮಾಡೋಕ್ಕಾಗ್ತಿಲ್ಲ, ಆಯಿತಾ? ಅದಕ್ಕಾಗಿ ಸ್ಟ್ರಿಕ್ಟಾಗಿ ಗೌರ್ಮೆಂಟ್ ರೂಲ್ಸ್ ಬಂತು, ವನ್ಯಜೀವಿ ಧಾಮಗಳು ಅಂತ. ಸೊ ಇದರದ್ದು ಉದ್ದೇಶ ಏನಂದರೆ, ಈ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ನಾವು ಸಂರಕ್ಷಣೆ ಮಾಡ್ತೀವಿ, ಆಯಿತಾ? ಟೋಟಲ್ 567 ವನ್ಯಜೀವಿ ಧಾಮಗಳಿವೆ. ಅವುಗಳಿಗೆ ಪ್ರಮುಖವಾಗಿ ಇಲ್ಲಿ ಕೊಟ್ಟಿದ್ದಾರೆ. ತಮಿಳುನಾಡಿನ ಮಧುಮಲೈ ಮತ್ತು ಕನ್ಯಾಕುಮಾರಿ ಅಂತೆ, ಪಶ್ಚಿಮ ಬಂಗಾಳದ ಮಹಾನಂದ ಮತ್ತು ಚಪ್ರಮರಿ ಅಂತೆ, ರಾಜಸ್ಥಾನದ ಬಸ್ಸಿ ಮತ್ತು ಸವಾಯಿ ಮಾನ್ಸಿಂಗ್ ಅಂತೆ, ಹರಿಯಾಣದ ಕಲೇಸಾರ್ ಮತ್ತು ನಹರ್ ಅಂತ, ಪಂಜಾಬದ ಬೀರ್ ಮೋತಿಬಾಂಗ್ ಮತ್ತು ಹರಿಕೆ, ಆಂಧ್ರ ಪ್ರದೇಶದ ಕೊಲ್ಲೇರು ಮತ್ತು ಕೃಷ್ಣ. ಇವಿಷ್ಟು ಫೇಮಸ್ ವನ್ಯಜೀವಿ ಧಾಮಗಳು. ಸೊ ನೆಕ್ಸ್ಟು ರಾಷ್ಟ್ರೀಯ ಉದ್ಯಾನವನಗಳು ಅಂತ ಬಂತು. ಸೊ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರೆ, ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಏನು ಉದ್ಯಾನವನ ಇದೆ ಅದು ಭಾರತದ ಪ್ರಪ್ರಥಮ ಉದ್ಯಾನವನ. ಓಕೆ, ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಅಂತ ಏನು ಉದ್ಯಾನವನ ಇದೆಯಲ್ಲ ಅದು ಭಾರತದ ಪ್ರಪ್ರಥಮ ಉದ್ಯಾನವನ, ರಾಷ್ಟ್ರೀಯ ಉದ್ಯಾನವನ, ಬರೀ ಉದ್ಯಾನವನ ಅಲ್ಲ. ಸೊ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಕೊಟ್ಟಿದ್ದಾರೆ. ಅಸ್ಸಾಮಲ್ಲಿರೋ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಸೊ ಇಲ್ಲಿ ರೈನೋಸಾರಸ್ ಸಿದ್ಕೆ ಇದೆ ಅಂತ ನೋಡಿ, ರೈನೋಸಾರಸ್. ಎಷ್ಟು ಪಶ್ಚಿಮ ಬಂಗಾಳದ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ರಾಯಲ್ ಬೆಂಗಲ್ ಟೈಗರ್ ಅಂತ ಒಂದು ಬರುತ್ತೆ ಅನಿಮಲ್ಲು, ಅದು ಇಲ್ಲಿ ಹೆಚ್ಚಿಗೆ ಇದೆ. ನೆಕ್ಸ್ಟು ಜಾರ್ಖಂಡ್ನ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಅಂತ. ನೆಕ್ಸ್ಟು ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನವನ. ಸೊ ಇಲ್ಲಿ ಏಷಿಯಾಟಿಕ್ ಲಯನ್ ಹೆಚ್ಚಿಗೆ ಇದೆ. ನೆಕ್ಸ್ಟು ಕಾನ್ಹಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿದೆ. ನೆಕ್ಸ್ಟು ಮಹಾರಾಷ್ಟ್ರದ ತಡೋಬಾ ರಾಷ್ಟ್ರೀಯ ಉದ್ಯಾನವನ. ಸೊ ಇಷ್ಟೆಲ್ಲ ಇದೆ. ಸೊ ನೆಕ್ಸ್ಟು ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಬಂತು. ಭಾರತವು ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಸಹ ಒಳಗೊಂಡಿದೆ. ಅಂದರೆ ನಮ್ಮಲ್ಲಿ ಹಲವು ಥರದ ಪ್ರಾಣಿಗಳಿದೆ, ಆಯಿತಾ? ಸೊ ಈ ಜೈವಿಕ ವ್ಯವಸ್ಥೆಯನ್ನು ಕಾಪಾಡಲು 18 ಜೀವಿಗೋಳ ಮೀಸಲು ಪ್ರದೇಶಗಳನ್ನು ಸಂರಕ್ಷಿಸಲಾಗುತ್ತಿದೆ. ಅವುಗಳು ಯಾವ್ಯಾವುದು ಅಂದರೆ ನೀಲಗಿರಿ ಇರ್ಬೋದು, ನಂದಾದೇವಿ ಇರ್ಬೋದು, ನೊಕ್ರೇಕ್ ಇರ್ಬೋದು, ಗ್ರೇಟ್ ನಿಕೋಬಾರ್ ಇರ್ಬೋದು, ಹಾಗೆ ಮುನ್ನಾರ್ ಖಾರಿ ಇರ್ಬೋದು, ಮಾನಸ್ ಇರ್ಬೋದು, ಸುಂದರ್ಬನ್ನು, ಹಾಗೆ ಸಿಮ್ಲಿಪಾಲ್ ಇರ್ಬೋದು, ಕಾಂಚನಗಂಗಾ ಇರ್ಬೋದು, ಅಮರಕಂಟಕ ಇರ್ಬೋದು, ಹಾಗೆ ಶೀತ ಮರುಭೂಮಿ ಇರ್ಬೋದು, ಹಾಗೆ ಪನ್ನ ಮತ್ತು ಶೇಷಾಚಲಂ ಇರ್ಬೋದು. ಸೊ ಇವಿಷ್ಟು ಪ್ರದೇಶಗಳಲ್ಲಿ ನಮಗೆ ತುಂಬ ವಿವಿಧ ರೀತಿಯ ಪ್ರಾಣಿಗಳು ಕಂಡುಬರ್ತವೆ, ಆಯಿತಾ? ಅದಕ್ಕಾಗಿ ಇದನ್ನು ಬಯೋಸ್ಫಿಯರ್ ರಿಸರ್ವ್ಸ್ ಅಂಡರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ. ಅದಕ್ಕೆ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ಬಯೋಸ್ಫಿಯರ್ ರಿಸರ್ವ್ಸ್ ಯಾವುದು ಅಂದರೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್, ಆಯಿತಾ? ಸೊ ಇಲ್ಲಿಗೆ ಇದು ಮುಗೀತು.
ಇನ್ನೊಂದ್ಸತಿ ರಿವಿಷನ್ ಮಾಡಬೇಕು ಅಂದರೆ, ಸೊ ಇಲ್ಲಿ ಅರಣ್ಯಗಳ ಹಂಚಿಕೆ ಟೋಟಲ್ಲು ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ 33% ಅರಣ್ಯ ಇರಬೇಕು. ನೆಕ್ಸ್ಟ್ ಅರಣ್ಯಗಳ ಮಹತ್ವ ನೋಡಿದ್ವಿ. ಅದೇ ಶುದ್ಧ ವಾಯು ಬೇಕು, ಆಹಾರ ಬೇಕು, ಮೇವು ಬೇಕು, ಉತ್ತಮ ಮಳೆ ತರಕ್ಕೆ ಸಹಾಯ ಮಾಡುತ್ತೆ, ಮಣ್ಣಿನ ಸವೆತ ನಿಯಂತ್ರಿಸುತ್ತೆ. ಸೊ ಹಾಗೆ ಇನ್ನೂ ಹಲವಾರು. ನೆಕ್ಸ್ಟು ಅರಣ್ಯಗಳ ರಕ್ಷಣೆ ನೋಡಿದ್ವಿ. ಸೊ ಯಾರ್ಯಾರಿಂದ ರಕ್ಷಣೆ ಮಾಡಬೇಕು ಅರಣ್ಯನ? ಬರೀ ಮಾನವ ಅಷ್ಟೇ ಅಲ್ಲ, ಪ್ರಾಣಿಗಳಿಂದ ಹಾಗೆ ನೈಸರ್ಗಿಕ ವಿಭೋಗಗಳಿಂದಲೂ ಸಹ ನಾವು ರಕ್ಷಣೆಯನ್ನು ಮಾಡಬೇಕು. ನೆಕ್ಸ್ಟು ಸಂರಕ್ಷಣಾ ವಿಧಾನಗಳನ್ನು ಸಹ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಬಟ್ ಇದೆಲ್ಲ ಹೆಚ್ಚಿಗೆ ಯೂಸ್ ಆಗಲಿಲ್ಲ. ಸೊ ಅದರಿಂದ ನಾವು ಕಾನೂನು ತರಬೇಕಾಯಿತು. ಕಾನೂನು ತಂದು ಸ್ವಲ್ಪ ಪ್ರದೇಶಗಳನ್ನು ಡಿಫ್ರೆಂಟ್ ಹೆಸರು ಕೊಟ್ಬಿಟ್ಟು ಅದನ್ನು ಪ್ರೊಟೆಕ್ಷನ್ ಮಾಡ್ತಾಯಿದ್ದೀವಿ. ವನ್ಯಜೀವಿ ಧಾಮಗಳು ಅಂತ ಹೆಸರು ಕೊಟ್ಟು ಇದಿಷ್ಟನ್ನ ಪ್ರೊಟೆಕ್ಷನ್ ಮಾಡ್ತಾಯಿದ್ದೀವಿ. ಟೋಟಲ್ 567 ವನ್ಯಜೀವಿ ಧಾಮಗಳಿವೆ. ಸೊ ಹಾಗೆ ರಾಷ್ಟ್ರೀಯ ಉದ್ಯಾನವನಗಳು, ಇದರಲ್ಲಿ ಫಸ್ಟು ಉದ್ಯಾನವನ ಯಾವುದು? ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಉದ್ಯಾನವನ. ಸೊ ಹಾಗೆ ಸ್ವಲ್ಪ ಫೇಮಸ್ ಉದ್ಯಾನವನ ನೋಡಿದ್ವಿ. ಅದು ಯಾಕೆ ಫೇಮಸ್ ಅಂತಲೂ ಹೇಳಿದೆ. ನೆಕ್ಸ್ಟು ಬಯೋಸ್ಫಿಯರ್ ರಿಸರ್ವ್ಸು. ಟೋಟಲ್ 18 ಬಯೋಸ್ಫಿಯರ್ ರಿಸರ್ವ್ಸ್ ಇದೆ. ಸೊ ಅದು ಯಾವ್ದು ಅಂತ ನೋಡಿದ್ವಿ. ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಯಾಕೆ ಬಂತು ಅಂದರೆ, ವೈವಿಧ್ಯ ಹೊಂದಿರುವಂಥ ಪ್ರಾಣಿ ಸಮೂಹ ಇದರಲ್ಲಿದೆ ಅಲ್ಲ, ಸೊ ಅಥವಾ ಸಸ್ಯ ಸಮೂಹ ಇರ್ಬೋದು, ಪ್ರಾಣಿ ಸಮೂಹ ಇರ್ಬೋದು, ಅದನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ನಾವು ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಇನ್ನೊಂದು ಹೆಸರು ಕೊಟ್ವಿ ಅಷ್ಟೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗೀತು. ಸೊ ವಿಡಿಯೋ ಅರ್ಥ ಆಗ್ತಿದ್ರೆ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.